ಮತ್ತು ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ ಜಾರಿ ಕಾರಣದಿಂದ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಳ್ಳಿಗಳಿಂದ ಮತ್ತು ರೈತರಿಗೆ ಓದಲು ಬರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುತ್ತಮುತ್ತಲ ಹಳ್ಳಿಗಳಿಂದ ರೈತರಿಗೆ ಶಾಲಾ ಕಾಲೇಜುಗಳ ಏನು ಪರೀಕ್ಷೆ ಬರೆಯಲು ಬರುವಂತ ಸಂದರ್ಭದಲ್ಲಿ ಹೆಚ್ಚಿನ ಬಸ್ಗಳ ಅವಶ್ಯಕತೆ ಇರುವುದು ಕಂಡು ಬರ್ತದೆ ಮತ್ತು ಅದರ ಸಂಬಂಧಿಸವಾಗಿ ಮತ್ತು ಕಳೆದ ತಿಂಗಳು ಪ್ರಜಾವಾಣಿಯಲ್ಲಿ ಒಂದು ವರದಿ ಕೂಡ ಬಂದಿದೆ. ಬಸ್ ಕೊರತೆ ತಿರುವಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, SSLC PUC ನಂತರ ಹೆಚ್ಚಿನ ಓದಿಗೆ ರೈತರಿಗೆ ಸೇರುವ ವಿದ್ಯಾರ್ಥಿಗಳು ಈ ಒಂದು ಪರಿಸ್ಥಿತಿಯನ್ನ ಅನುಭವಿಸಿದ್ದಾರೆ. ಆ ಕಾರಣದಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ, ತಮ್ಮ ಮುಖಾಂತರ ಹೆಚ್ಚಿನ ಬಸ್ಗಳನ್ನ ಒದಗಿಸಿಕೊಡಬೇಕು ರೈತರಿಗೆ. ಮತ್ತು ಅದರ ಜೊತೆಗೆ ಈಗಾಗಲೇ ಕಲ್ಯಾಣದ ಬಸ್ಗಳನ್ನ ಸಿಂಧನೂರು ಮತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಒದಗಿಸಿದ್ದಾರೆ ನೇರವಾಗಿ. ಮತ್ತು ರೈತರಿಗೆ ಆ ಒಂದು ಸೌಕರ್ಯವನ್ನ ಒದಗಿಸಿಲ್ಲ. ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ರಾಯಚೂರಿನಿಂದ ಬೆಂಗಳೂರಿಗೆ ಒಂದು ಕಲ್ಯಾಣದ ಬಸ್ ಅನ್ನ ಒದಗಿಸಿಕೊಡ್ಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಡ್ತೇವೆ. ಸಭಾಧ್ಯಕ್ಷರೇ, ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕ RTC ವ್ಯಾಪ್ತಿ ಬರುತ್ತೆ. ಒಟ್ಟು 23, 24, 24, 25ರಲ್ಲಿ 1025 ಹೊಸ ಬಸ್ ಬಂದು ಸಭಾಧ್ಯಕ್ಷರೇ. ಅದರಲ್ಲಿ 156 ರಾಯಚೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದೇ ನಾನಾ ಕಾರಣಗಳಿಂದ 19ರಿಂದ 23ವರೆಗೂ ಬಸ್ ತಗೊಂಡಿರಲಿಲ್ಲ. ಈ ಕರೋನಾ ಮತ್ತೆ ಕರೋನಾ ಸಂದರ್ಭದಲ್ಲಿ ಸರ್ಕಾರ ಸಂಬಳ ಎಲ್ಲ ಅಲ್ಲಿ ಕೊಟ್ಟಿದ್ದರಿಂದ 4 ವರ್ಷ ಬಸ್ಸುಗಳು ತಗೊಂಡೇ ಇಟ್ಟಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೂ ಕೂಡ 2 ವರ್ಷದಲ್ಲಿ 1025 ಹೊಸ ಬಸ್ ಬಂದಿದೆ. ರಾಯಚೂರು ಜಿಲ್ಲೆಗೆ 156 ಬಂದಿದೆ. ಮತ್ತು ರಾಯಚೂರು ನಗರಕ್ಕೂ ಕೂಡ ಇನ್ನೊಂದು 2 ತಿಂಗಳಲ್ಲಿ 18 ಸಿಟಿ ಬಸ್ಸು ಬರುತ್ತೆ ಸಭಾಧ್ಯಕ್ಷರೇ. ಅದೇ ರೀತಿ ಇವತ್ತು 50 ಕಲ್ಯಾಣ ರಥ ಬಸ್ಸುಗಳಿಗೆ ಟೆಂಡರ್ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ AC, ನಾನ್ AC ಎರಡೂ ಒಂದೊಂದು ಅವ್ರಿಗೆ ಹಾಕಿಕೊಂಡು